ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಧರ್ಮಸ್ಥಳದ ಆಸುಪಾಸಿನ ಅರಣ್ಯ ಪ್ರದೇಶದಲ್ಲಿ ನೂರಾರು ಶವಗಳನ್ನು ನಾನು ಹೂತಿಟ್ಟಿದ್ದೀನಿ ಎಂಬ ಹೇಳಿಕೆ ಕೊಟ್ಟಂತ ವ್ಯಕ್ತಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳ 3ನೇ ದಿನದ ಶೋಧ ಕಾರ್ಯವು ಈಗ ಮುಕ್ತಾಯವಾಗಿದೆ. ಇವತ್ತು ಏನೇನೆಲ್ಲ ನಡೀತು, ಆ ಒಂದು ಜಾಗದಲ್ಲಿ ಎಷ್ಟು ಗುಂಡಿಗಳನ್ನ ತೆಗೆದ್ರು, ಅಂದ್ರೆ ಪಾಯಿಂಟ್ ಮಾಡಿದಂತಹ ಎಷ್ಟು ಜಾಗದಲ್ಲಿ ಇವತ್ತು ನೆಲ ಬಗೆದ ಆ ಜಾಗದಲ್ಲಿ ಏನೇನೆಲ್ಲ ಸಿಕ್ತು, ಏನೇನೆಲ್ಲ ಸಿಕ್ಕಿಲ್ಲ, ಅಂತೆ ಕಂತೆ ಸಂತೆ ಬೆಳಗ್ಗೆಯಿಂದನೂ ಕೂಡ ನಾವು ಗಮನಿಸಿರ್ತೀವಿ. ಇದಕ್ಕೆ ಸಂಬಂಧಪಟ್ಟಾಗ ವಿವರವಾಗಿ ಇವತ್ತು ಏನೇನೆಲ್ಲ ನಡೀತು, ನಿನ್ನೆ ಏನೇನು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಈಗ ಬಂದಿದೆ. ಎಲ್ಲವನ್ನು ಕೂಡ ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಮೊದಲಿಗೆ ನೀವೆಲ್ಲರೂ ಕೂಡ ಸಾಧ್ಯವಾದ್ರೆ ವಿಡಿಯೋವನ್ನ ಕೊನೆ ತನಕ ನೋಡಿ, ಯಾಕಂತಂದ್ರೆ ಒಂದಷ್ಟು ಗೊಂದಲಗಳು ನಿಮ್ಮಲ್ಲಿ ಇರ್ತವೆ. ಆರಂಭದಲ್ಲಿ ಒಂದು 2 ನಿಮಿಷ ನೋಡಿ, ನೆಕ್ಸ್ಟ್ ನಾವು ಒಂದು 5 ನಿಮಿಷದಲ್ಲಿ 6 ನಿಮಿಷದಲ್ಲಿ ಇನ್ನೇನೋ ಹೇಳಿರ್ತೀವಿ. ಅದಕ್ಕೆ ಸಂಬಂಧಪಟ್ಟಾಗ ನೀವು ನೆಕ್ಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವೇ ಕ್ವಶನ್ ಅನ್ನ ಕೇಳ್ತಾ ಇರ್ತೀರಾ. ಓಕೆ, ನಿಮ್ಮ ಕ್ವಶನ್ಗಳು ಏನೇನಿರುತ್ತೆ ಅನ್ನೋದನ್ನ ನಾನು ಊಹೆ ಮಾಡಿದ್ದೀನಿ. ಇವತ್ತೇನೇನು ನಡೀತು, ನೆನ್ನೆ ಏನೇನು ನಡೀತು, ನೆನ್ನೆ ಡಾಕ್ ಸ್ಕ್ವಾಡ್ ಯಾಕೆ ಬಂತು, ನೆನ್ನೆ ಅದೇನೋ ಸಿಕ್ಕಿದೆ ಅಂತೆ, ಅಪ್ಪಿತಪ್ಪಿ ಈ ಜಾಗದಲ್ಲಿ ಏನೂ ಸಿಗ್ಲಿಲ್ಲ ಅಂದ್ರೆ ಭೀಮುಂಗೆ ಏನ್ ಶಿಕ್ಷೆ, ಅಪ್ಪಿತಪ್ಪಿ ಅಸ್ಥಿ ಪಂಜರಗಳು ಸಿಕ್ಕಿದ್ರೆ ಅವನ ತನಿಖೆ ಹೇಗೆ, ಜೊತೆಗೆ ಈ ಒಂದು ಜಾಗದಲ್ಲೇ ಯಾಕೆ ಇಷ್ಟೊತ್ತು ಅಗಿತಾ ಕೂತಿದ್ದಾರೆ, ಬೇರೆ ಬೇರೆ ಜಾಗಕ್ಕೆ ಹೋಗ್ಬೋದಲ್ವಾ, ಎಲ್ಲಾ ಪ್ರಶ್ನೆಗಳು ನಿಮ್ಮಲ್ಲಿ ಇದ್ದಾವೆ. ಸೊ ಹಾಗಾಗಿ ತಾಳ್ಮೆಯಿಂದ ಕೊನೆ ತನಕ ನೋಡಿ, ಸಾಧ್ಯವಾದಷ್ಟು ವಿವರವಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಓಕೆ, ಈ ಪ್ರಕರಣ ನಿಮಗೆ ಗೊತ್ತು ಏನು ಅನ್ನುವಂಥದ್ದು. ಓರ್ವ ವ್ಯಕ್ತಿ ಬಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಅದಾದ ನಂತರ ಇಷ್ಟೊಂದೆಲ್ಲ ಬೆಳವಣಿಗೆ ಆಗಿದೆ. SIT ಅಧಿಕಾರಿಗಳೀಗ ಒಂದಷ್ಟು ತಂಡದ ಜೊತೆಗೆ ನೇತ್ರಾವತಿ ಸ್ನಾನಘಟ್ಟದ ಆಸುಪಾಸಿನಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ಈಗ ಬೀಡು ಬಿಟ್ಟಿದ್ದಾರೆ. ಸದ್ಯ ಇವತ್ತಿನ ತನಿಖೆಯ ಹಂತ ಮುಗಿದಿದ್ದು 6 ಗಂಟೆಗೆ. ಅಧಿಕಾರಿಗಳೀಗ ವಾಪಸ್ ಹೋಗಿದ್ದಾರೆ. ನಾಳೆ ಬಂದು ಎಷ್ಟೊತ್ತಿಗೆ ಬಂದು ಈ ನೆಲ ಅಗೆಯುವಂತ ಪ್ರಕ್ರಿಯೆ ಮಾಡ್ತಾರಾ ಅಥವಾ ಬೇರೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಮೊದಲಿಗೆ ಭೀಮಾ ಅನ್ನುವಂತ ವ್ಯಕ್ತಿ ಅಥವಾ ಸಾಕ್ಷಿದಾರ ಅಥವಾ ಅನಾಮಿಕನನ್ನ ಮೊನ್ನೆ ಅಂದ್ರೆ ಸೋಮವಾರ ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ಊತಾಕಿದ್ಯಪ್ಪ ಅಂತ ಅಧಿಕಾರಿಗಳು ಕೇಳ್ತಾರೆ. ತಿಳುವಳಿಕೆಗೋ ಅಥವಾ ಕುತೂಹಲಕ್ಕೋ ಅಥವಾ ನಾಳೆಯಿಂದ ನಾವೇನೇನು ಕೆಲಸ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಭೀಮನನ್ನ ಕೇಳ್ತಾರೆ. ಯಾಕೆಂದ್ರೆ ಅವನೇ ಮುಖ್ಯ ಅಲ್ಲಿ, ಆತನೇ ಬಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು, ಆತನೇ ಕೊನೆ ತನಕವೂ ಇರಬೇಕು ಅಲ್ಲಿ. ಅಧಿಕಾರಿಗಳು ಗೊತ್ತಿಲ್ಲ ಏನೇನಿದೆ ಅಂತ, ಏನೇನ್ ಆಗಿರ್ಬೋದು ಅಂತ ಗೊತ್ತಿಲ್ಲ. ನಾವ್ ಏನೇ ಟೆಕ್ನಾಲಜಿಲಿ ಮುಂದುವರೆದಿರ್ಬೋದು, ಏನೇನೇ ಗೆಸ್ ಮಾಡಕ್ ಹೋಗ್ತೀವಿ ಅಂತಂದ್ರು ಪ್ರೆಸೆಂಟ್ ಭೀಮನ ಹೇಳಿಕೆ ಹಾಗೆ ಭೀಮನ ಅಲ್ಲಿ ನಡತೆ, ಆತ ಏನೇನು ಹೋಗಿ ತೋರಿಸ್ತಾನೆ, ಏನೇನು ಮಾಡ್ತಾನೆ, ಇದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಭೀಮನ ನೇತೃತ್ವದಲ್ಲಿ ಆತನನ್ನ ಮುಂದೆ ಬಿಟ್ಬಿಟ್ಟು ತೋರ್ಸಪ್ಪ, ಪಾಯಿಂಟ್ ಮಾಡಪ್ಪ ಅಂತ ಕೇಳ್ತಾರೆ. ಆತ ಮೊದಲು ಕರ್ಕೊಂಡು ಹೋದಂತ ಒಂದು ಪ್ರದೇಶದಲ್ಲಿ ಅಂದ್ರೆ ನೇತ್ರಾವತಿ ಸ್ನಾನಘಟ್ಟದ ಆಸುಪಾಸು ಅಂದ್ರೆ ಒಂದು 50ರಿಂದ 100 ಮೀಟರ್ ಅಂತರದಲ್ಲಿ ಒಂದು ಅರಣ್ಯ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ಸರ್, ಇಲ್ಲೊಂದು ಈ ರೀತಿ 8 ಸ್ಥಳಗಳಲ್ಲಿ ಒಂದು ಹಳದಿ ಕಲರ್ನ ಬೋರ್ಡ್ ಅನ್ನ ನೆಟ್ಟು ಬರ್ತಾರೆ. ಅಲ್ಲಿಂದ ಒಂದು 200ರಿಂದ 300 ಮೀಟರ್ ಬಂದ್ರೆ ರಸ್ತೆ ಪಕ್ಕದಲ್ಲಿ ಅಲ್ಲೊಂದು ಪಾಯಿಂಟ್ ಮಾಡ್ತಾರೆ. ಒಟ್ಟು 4 ಪಾಯಿಂಟ್ ಆಗುತ್ತೆ ಆ ಒಂದು ಜಾಗದಲ್ಲಿ. 2 ಸ್ಥಳಗಳಿಂದ 12 ಪಾಯಿಂಟ್ ಆಯ್ತು. ತಿರ್ಗಾ ಅಲ್ಲಿಂದ 100 ಮೀಟರ್ ಮುಂದೆ ಹೋಗ್ಬಿಟ್ಟು ಮತ್ತೊಂದು ಪಾಯಿಂಟ್ ಅನ್ನ ಮಾಡ್ತಾರೆ, 13 ಪಾಯಿಂಟ್ ಆಯ್ತು. ಅದಾದ ನಂತರ ಸಂಜೆ ತನಿಖೆಯ ಮುಗಿಸುವಂತಹ ಹಂತದಲ್ಲಿ ಅಥವಾ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮುಗಿಸುವಂತಹ ಹಂತದಲ್ಲಿ ಒಂದು ಖಾಸಗಿ ತೋಟಕ್ಕೂ ಕೂಡ ಅಧಿಕಾರಿಗಳು ಭೇಟಿ ಕೊಡ್ತಾರೆ. ಅಲ್ಲಿ 14ನೇ ಪಾಯಿಂಟ್ ಆಯ್ತಾ ಅಥವಾ 13ನೇ ಪಾಯಿಂಟ್ ಇಲ್ಲಿಗೆ ಎಂಡ್ ಆಯ್ತಾ ಗೊತ್ತಿಲ್ಲ. ಒಟ್ಟಾರೆಯಾಗಿ ಹಳದಿ ಕಲರ್ನ ಒಂದು ಬೋರ್ಡ್ 13 ನಂಬರ್ ಅಂತ ರಾರಾಜಿಸ್ತಾ ಇದೆ. ಹಾಗಾಗಿ ನಾವು 13 ಪಾಯಿಂಟ್ಗಳಲ್ಲಿ SIT ಅಧಿಕಾರಿಗಳೀಗ ಆ ಒಂದು ಗುರುತನ್ನ ಮಾಡಿಟ್ಟಿದ್ದಾರೆ. ಈಗ 13 ಪಾಯಿಂಟ್ಗಳಲ್ಲೂ ಕೂಡ SIT ಅಧಿಕಾರಿಗಳು ಭೂಮಿಯನ್ನ ಅಗೆಯುವಂತಹ ಪ್ರಕ್ರಿಯೆಯನ್ನ ಮಾಡಬೇಕು. ಸೊ ನಿನ್ನೆ ಏನಾಯ್ತು, ಅಧಿಕಾರಿಗಳು ಸೇಮ್ ಇದೇ ಭೀಮನನ್ನ ಕರೆದುಕೊಂಡು ಅವರ ಜೊತೆಗೆ ಒಂದಷ್ಟು ತನಿಖಾ ತಂಡ, ಒಂದಷ್ಟು ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಬಂದ್ರು. ಸೋಕೋ ಟೀಮ್ ಆಗಿರ್ಬೋದು, ಫೋರೆನ್ಸಿಕ್ ಆಗಿರ್ಬೋದು, FSL ಆಗಿರ್ಬೋದು, ವೈದ್ಯಾಧಿಕಾರಿಗಳಾಗಿರ್ಬೋದು, ತಹಶೀಲ್ದಾರ್ ಅವರಾಗಿರ್ಬೋದು, ಸಹಾಯಕ ಆಯುಕ್ತರಾಗಿರ್ಬೋದು, ಈ ಎಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ, ಕಂದಾಯ ಅಧಿಕಾರಿಗಳ ನೇತೃತ್ವದಲ್ಲಿ SIT ಟೀಮ್ ನಿನ್ನೆ ಸ್ಥಳ ಮಹಜರು ಮಾಡಿ ಬಂದಿದ್ದಂತ ಜಾಗಕ್ಕೆ ಹೋಗಿ ಭೂಮಿ ಅಗೆಯುವಂತಹ ಪ್ರಕ್ರಿಯೆಯನ್ನ ಮಾಡಿದ್ರು. ಸೊ ನಾವು ಕೇಳ್ಬೋದು, ಈಗ ಡೈರೆಕ್ಟ್ ಅಲ್ಲಿಗೆ ಹಾಕೋದ್ರು ಇಲ್ಲೇ ಹಾಕೋದ್ರು ಅಂತ. ಅವ್ರ ತನಿಖೆ ಪ್ರಕಾರ ಒಂದೊಂದಾಗೆ ಹೋಗ್ಬೇಕು ಅಂತಿದೆ. ಈಗ ನಾವು ಏನೋ ಒಂದು ಆಗ್ತಾ ಇರುತ್ತೆ ಅಂತ ತಕ್ಷಣ ಆ ಕಡೆ ಒಂದ್ ಕಣ್ಣು ಈ ಕಡೆ ಒಂದ್ ಕಣ್ಣು ನೋಡ್ತೀವಲ್ಲ, ಹಂಗ ಆಗೋದಿಲ್ಲ. ಬದಲಿಗೆ ಭೀಮ ಮೊದಲು ಹೋಗಿ ಎಲ್ಲಿ ತೋರಿಸಿರ್ತಾನೆ, ಆ ಒಂದು ಜಾಗದಲ್ಲಿ 8 ಸ್ಥಳಗಳನ್ನ ಗುರುತು ಮಾಡಿರ್ತಾನೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ಒಂದು ಪ್ರದೇಶ. 8 ಅಂತ ಹೇಳೋನೆ, ಇದ್ರಲ್ಲಿ 8 ಇಲ್ದವ್ರ ಪರವಾಗಿಲ್ಲ, 2 ಸಿಗ್ಲಿ ಅನ್ನೋ ಒಂದು ಕುತೂಹಲದಿಂದ ಫಸ್ಟ್ ಅಲ್ಲಿಗೆ ಹೋಗಿರ್ತಾರೆ. ನಿನ್ನೆ ಇಡೀ ದಿನ ನಂಬರ್ 1 ಪಾಯಿಂಟ್ ಅಲ್ಲೇನೆ ಭೂಮಿ ಅಗೆಯುವಂತಹ ಪ್ರಕ್ರಿಯೆ, ಎಕ್ಸಿಬಿಷನ್ ಅಥವಾ ಸಮಾಧಿ ಅಗೆಯುವಂತಹ ಪ್ರಕ್ರಿಯೆ ನಡೀತೆ. ನಿನ್ನೆ ಸಾಯಂಕಾಲ 6 ಗಂಟೆ 15 ನಿಮಿಷದ ತನಕ ಈ ಒಂದು ಪ್ರಕ್ರಿಯೆ ನಡೆದ್ರೆ ಏನೂ ಕೂಡ ಸುಳಿವು ಸಿಗುವುದಿಲ್ಲ. ಅಸ್ಥಿ ಪಂಜರವೋ, ಕಳೆಬರವೋ, ಮೂಳೆಯೋ, ಬುರುಡೆಯೋ, ಇದು ಸಿಕ್ತೋ ಏನೂ ಕೂಡ ಸುಳಿವು ಸಿಗಲಿಲ್ಲ. ಸೊ ಅಧಿಕಾರಿಗಳು ಏನ್ ಮಾಡ್ತಾರೆ, ಇಟಾಚಿಯನ್ನು ಕೂಡ ಕರೆಸ್ತಾರೆ, ಮಿನಿ ಇಟಾಚಿಯನ್ನು ಕೂಡ. ಯಾಕೆಂತಂದ್ರೆ ಭೀಮ ಹೇಳ್ತಾನೆ, ಇಲ್ಲ ನಾನು ಆಳವಾಗಿ ಇದೆ, ಇನ್ನೂ ಆಳವಾಗಿರ್ಬೋದು ಅಂತ. ಹಾಗಾಗಿ 8 ಅಡಿ ಆಳ, 15 ಅಡಿ ಸುತ್ತಳತೆ, ಅಂದ್ರೆ ಆ ಗುಂಡಿ ಈಗ 3ರಿಂದ 6 ಅಡಿ ಅಂತ ಹೇಳ್ತೀವಲ್ಲ, ಇವರು 15 ಅಡಿ ರೌಂಡು, 8 ಅಡಿ ಆಳ. ಸೊ ಈ ರೀತಿ ಡಿಗ್ ಮಾಡಿರುವಂತದ್ದು. ಅದಾದ ನಂತರ ಅಲ್ಲಿ ಏನೂ ಕೂಡ ಸಿಗ್ಲಿಲ್ಲ. ಆಗಾಗ ಮಳೆ ಬಂದು ಕೂಡ ಈ ಒಂದು ಕಾರ್ಯಾಚರಣೆಗೆ ಅಡ್ಡಿ ಮಾಡ್ತಾ ಇತ್ತು. ಈ ಅಡ್ಡಿಯ ನಡುವೆಯೂ ಕೂಡ ಅಧಿಕಾರಿಗಳು ನಂಬರ್ 1 ಗುಂಡಿಯನ್ನ ಮುಗಿಸ್ತಾರೆ, ಅಂದ್ರೆ ತೆಗೆಯುವಂತ ಪ್ರಕ್ರಿಯೆಯನ್ನ. ಅದಾದ ನಂತರ ಇವತ್ತು ಸೇಮ್ ಅದೇ ರೀತಿ 2ನೇ ದಿನದ ಪ್ರಕ್ರಿಯೆ ನಡೆಯುತ್ತೆ. ಆದರೆ 2ನೇ ದಿನದ ಪ್ರಕ್ರಿಯೆ ಏನೇನು ನಡೀತು ಅಂತ ಹೇಳೋದಕ್ಕಿಂತ ಮೊದಲು ನಿನ್ನೆ ಸಂಜೆ ಏನೇನು ಸಿಕ್ಕಿರಬಹುದು ಅನ್ನುವಂಥ ಮಾಹಿತಿಯನ್ನು ಹೇಳ್ತೀನಿ. ನಾನು ನಿನ್ನೆಯ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೆ,
ಅಧಿಕಾರಿಗಳು ತುಂಬಾ ದೂರದಲ್ಲಿ ಆ ಒಂದು ಪ್ರಕ್ರಿಯೆಯನ್ನ ಮಾಡ್ತಾ ಇರೋದ್ರಿಂದ, ಅಲ್ಲಿ ಮಾಧ್ಯಮಗಳಿಗೆ ನಿರ್ಬಂಧ ಇರೋದ್ರಿಂದ ಅಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದು ನಮಗೆ ಸೂಕ್ತವಾದ ಮಾಹಿತಿ ಸಿಗುವುದಿಲ್ಲ. ಅಲ್ಲಿ ಅಪ್ಪಿತಪ್ಪಿ ಏನಾದ್ರು ಸಿಕ್ಕಿದ್ರೆ ಅಂತೆ ಕಂತೆ, ವರ್ಡ್ ಆಫ್ ಮೌತ್ ಆಗಿ ಒಬ್ರು ಬಾಯಿಂದ ಒಬ್ರಿಗೆ ಸುಳ್ಳು ಸುದ್ದಿ ಆಗಬಹುದು ಅಥವಾ ನಿಖರ ಸುದ್ದಿ ಆಗಬಹುದು, ಕನ್ಫರ್ಮ್ ಖಚಿತತೆ ಇರುವುದಿಲ್ಲ. ಹಾಗಾಗಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಾಗ ಪತ್ರಿಕಾ ಪ್ರಕಟಣೆ ಆಗ್ಬಹುದು ಅಥವಾ ಮಾಧ್ಯಮ ಸುದ್ದಿಗೋಷ್ಠಿಯನ್ನ ಕರೆದು ಏನೇನಾಗಿದೆ ಅನ್ನುವಂಥದ್ದನ್ನ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬಹುಶಃ ಈ ಎಲ್ಲಾ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಟ್ಟಂತ ಆಗ್ಬಹುದು. ಆದ್ರೆ ಅಧಿಕಾರಿಗಳು ಗೌಪ್ಯತೆಯಿಂದ ಈ ಒಂದು ಕಾರ್ಯಾಚರಣೆನ ಮಾಡ್ತಿರೋದ್ರಿಂದ ಅಲ್ಲಿ ಏನೇನ್ ಸಿಕ್ಕೈತೆ ಅನ್ನೋದು ಅಧಿಕಾರಿಗಳಿಗೆ ಮಾತ್ರ ಗೊತ್ತು. ಆದರೆ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಪತ್ರಿಕಾ ಪ್ರಕಟಣೆ ಸಂಜೆ ವೈರಲ್ ಆಗುತ್ತೆ ಇವತ್ತು. ಅದೇನು ಅಂತಂದ್ರೆ, ಈ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರು ಇತ್ತೀಚೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದನ್ನು ಕೂಡ ನೀವು ಮಾಧ್ಯಮಗಳಲ್ಲಿ ಗಮನಿಸಿರ್ತೀರಿ. ಆ ತಾಯಿಯ ಪರವಾದಂತ ವಕೀಲರೊಬ್ರು ಮಂಜುನಾಥ್ ಅನ್ನುವಂಥವ್ರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದ್ರಲ್ಲಿ ಏನ್ ಹೇಳಿದೆ ಅಂತಂದ್ರೆ, SIT ಅಧಿಕಾರಿಗಳ ಈ ಒಂದು ತನಿಖೆಯ ಕಾರ್ಯಕ್ಕೆ ಮೆಚ್ಚುವಂಥದ್ದು. ಈಗಾಗಲೇ ಒಂದು ಕೆಂಪು ಕಲರ್ನ ರವಿಕೆ ಅಂದ್ರೆ ಬ್ಲೌಸ್ ಸಿಕ್ಕಿದೆ, ಹಾಗೇನೆ ಒಂದು ಡೆಬಿಟ್ ಕಾರ್ಡ್ ಅಂದ್ರೆ ATM ಕಾರ್ಡ್ ಸಿಕ್ಕಿದೆ, ಹಾಗೇನೆ ಇನ್ನೊಂದು ಪ್ಯಾನ್ ಕಾರ್ಡ್ ಸಿಕ್ಕಿದೆ. ಒಂದು ಪ್ಯಾನ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಎರಡರಲ್ಲಿ ಒಂದರಲ್ಲಿ ಲಕ್ಷ್ಮಿ ಎನ್ನುವಂತಹ ಹೆಣ್ಣು ಮಗಳ ಹೆಸರನ್ನ ಗುರುತಿಸಲಾಗಿದೆ, ಇನ್ನೊಂದು ಓರ್ವ ಪುರುಷನಿಗೆ ಸಂಬಂಧಪಟ್ಟ ಐಡೆಂಟಿಟಿ ಕಾರ್ಡ್ ಆಗಿದೆ. ಸೊ ಈ ಮೂರು ಸಿಕ್ಕಿರುವಂತದ್ದು, ಒಂದು ರವಿಕೆ ಬ್ಲೌಸು, ಮತ್ತೊಂದು ಡೆಬಿಟ್ ಕಾರ್ಡು, ಮತ್ತೊಂದು ಪ್ಯಾನ್ ಕಾರ್ಡು, ಈ ಮೂರು ಸಿಕ್ಕಿದೆ. ಅದನ್ನ ಅಧಿಕಾರಿಗಳು ನೆನೆ ಗೌಪ್ಯತೆಯಿಂದ ಕಾಪಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಾನು ಏನು ಸಿಕ್ಕೇ ಇಲ್ಲ ಅಂತ ಹೇಳಿಲ್ಲ, ಏನೇನು ಸಿಕ್ಕೈತೆ ಅಂತ ಕೂಡ ಹೇಳಿಲ್ಲ. ಗೌಪ್ಯತೆನ ಕಾಪಾಡ್ಕೊಂಡು ಹೋಗಿದ್ದಾರೆ. ಸಿಕ್ಕಿದ್ರು ಸಿಕ್ಕಿರಬಹುದು, ಸಿಗದಿದ್ರು ಸಿಗದಿರಬಹುದು ಅಂತ ಹೇಳಿದ್ದೆ. ಸೊ ಈಗ ನೆಕ್ಸ್ಟ್ ಏನಾಗುತ್ತೆ, ಈಗ ನಮ್ಗಳಿಗೊಂದು ಕುತೂಹಲ, ಆ ರೌಕೆ ಬಂದು ಯಾರ್ದು, ಯಾರನ್ನ ಊತ ಹಾಕಿರುವಂತದ್ದು, ರೌಕೆ ಇನ್ನೂ ಕರ್ಗಿಲ್ಲ, ಮೂಳೆ ಎಲ್ಲ ಹೊಂಡೋಗಿರ್ಬೇಕು, ಈ ರೀತಿ ಅನ್ಕೊಳ್ತೀವಿ. ಓಕೆ, ಇದಕ್ಕೆ ಸಂಬಂಧಪಟ್ಟಾಗೆ ಧರ್ಮಸ್ಥಳದ ಅಂದ್ರೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಏನಿತ್ತು ಆ ಕಾಲಘಟ್ಟದಲ್ಲಿ, ಆ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ ಅಲ್ಲಿ RTI ಅರ್ಜಿಯನ್ನು ಹಾಕಿ ಒಂದಷ್ಟು ಸಹಜ ಸಾವಾಗಿರ್ಬೋದು, ಅಸಹಜ ಸಾವಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಾಗ RTI ವರದಿಯನ್ನು ಪಡೆದುಕೊಂಡ ನಂತರ ಅದರಲ್ಲಿ ಒಂದು ಲಕ್ಷ್ಮಿ ಎನ್ನುವಂತ ಒಂದು ಹೆಣ್ಣು ಮಗಳ ಹೆಸರು ಕೂಡ ಇತ್ತು. 2009 ಕಾಲಘಟ್ಟದಲ್ಲಿ ಸತ್ತಿರ್ತಕ್ಕಂಥ ಆ UDR ಸಂಖ್ಯೆಯಲ್ಲಿ. ಸೊ ಕೆಲವರು ಏನ್ ಅನ್ಕೊಳ್ತಿದ್ದಾರೆ, ಈಗ ಲಕ್ಷ್ಮಿ ಎನ್ನುವಂತ ಒಂದು ID ಕಾರ್ಡ್ ಸಿಕ್ಕಿದೆ, ಈಗ ಲಕ್ಷ್ಮಿ ಅನ್ನುವಂತ ಒಂದು ಹೆಸರು ಕೂಡ ಅಲ್ಲಿ ಪತ್ತೆಯಾಗಿತ್ತು ಈ ಹಿಂದೆ ಕಂಪ್ಲೇಂಟ್ ಪ್ರತಿಯಲ್ಲಿ. ಸೊ ಮೇ ಬಿ ಅವರೇ ಇರಬಹುದು ಅನ್ನುವಂಥದ್ದು. ತನಿಖಾಧಿಕಾರಿಗಳಿಗೆ ಅಪ್ಪಿತಪ್ಪಿ ಈ ಒಂದು ಜಾಗದಲ್ಲಿ ಬೂರುಡೆನೋ ಮೂಳೆನೋ ಅದೋ ಇದೋ ಏನೋ ಒಂದು ಸಿಕ್ಕಿದ್ರೆ ತನಿಖೆಯ ಹಂತ ದಿನದಿಂದ ದಿನಕ್ಕೆ ಮುಂದೆ ಹೋಗ್ತಿತ್ತು. ಬಟ್ ಇವಾಗ ಇನ್ನೂ ಫಾಸ್ಟ್ ಆಗಿ ಮಾಡಬಹುದು. ಹೇಗೆ ಅಂತಂದ್ರೆ, ಆ ಡೆಬಿಟ್ ಕಾರ್ಡ್ ಆಗಿರ್ಬೋದು, ಆ ಡೆಬಿಟ್ ಕಾರ್ಡ್ ನಲ್ಲಿ ATM ಕಾರ್ಡ್ ಅಂದ್ರೆ ಸಹಜವಾಗಿ ಅದು ವರ್ಷ ಆರಂಭವಾದಂತ ವರ್ಷ, ಜೊತೆಗೆ ಇದು ಎಷ್ಟು ವರ್ಷದ ತನಕ ವ್ಯಾಲಿಡಿಟಿ ಇರುತ್ತೆ, ಎಕ್ಸ್ಪೈರಿ ಡೇಟ್ ಇರುತ್ತೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. 2010 ಹಿಂದೆ ಆಗಿತ್ತಾ ಅಥವಾ 2010 ಮುಂದೆ ಆಗಿತ್ತಾ, ಅದೊಂದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ ಲಕ್ಷ್ಮಿ ಅನ್ನುವಂತ ಹೆಣ್ಮಗಳು ಸತ್ತಿರ್ತಕ್ಕಂಥದ್ದು 2009 ರಿಜಿಸ್ಟರ್ ಆಗಿದೆ. ಈ ATM ಕಾರ್ಡ್ ಯಾವಾಗಿನದು, ಜೊತೆಗೆ ಆ ಲಕ್ಷ್ಮಿ ಅನ್ನುವಂಥವ್ರು ಅಂದ್ರೆ ಬ್ಯಾಂಕ್ ಸಂಬಂಧಪಟ್ಟ ATM ಕಾರ್ಡ್ ನ ಹೋಗಿ ತಗೊಂಡು ಪರಿಶೀಲನೆ ಮಾಡಿದ್ರೆ ಇದು ಯಾರಿಗೆ ಸಂಬಂಧಪಟ್ಟ ಅಕೌಂಟ್, ಪ್ರೆಸೆಂಟ್ ಅವ್ರು ಬದುಕಿದ್ದಾರಾ, ಸತ್ತಿದ್ದಾರಾ, ಅವರ ಫ್ಯಾಮಿಲಿಯ ಮಾಹಿತಿ ಏನಾದ್ರು ಸಿಗುತ್ತಾ, ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ರೆ ಅದಕ್ಕೂ ಇದಕ್ಕೂ ಏನಾದ್ರು ಮ್ಯಾಚ್ ಆಯ್ತು ಅಂತಂದ್ರೆ ತನಿಖೆಗೆ ಮತ್ತಷ್ಟು ಪುಷ್ಟಿ ಸಿಗುತ್ತೆ. ಇನ್ನು ಓರ್ವ ಪುರುಷನಿಗೆ ಸಂಬಂಧಪಟ್ಟ ಐಡೆಂಟಿಟಿ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅದು ಗೊತ್ತಿಲ್ಲ, ಅದನ್ನು ಕೂಡ ತನಿಖೆ ನಡೆಯುತ್ತೆ. ಅವನ ಹೆಸರೇನಾಗಿರ್ಬೋದು, ಯಾರು ಏನು ಎತ್ತ ಅಂತ ಅದು ಕೂಡ ಆಗುತ್ತೆ. ಬಟ್ ಇನ್ನೊಂದಿದೆ ಇಲ್ಲಿ ಏನಂತಂದ್ರೆ ಟ್ವಿಸ್ಟ್, ಆ ನೇತ್ರಾವತಿ ಸ್ನಾನಘಟ್ಟದ 50 ಮೀಟರ್ ಆಸುಪಾಸಿನಲ್ಲೇ ಸಿಕ್ಕಿರ್ತಕ್ಕಂಥದ್ದು ಮೊದಲನೇ ಗುಂಡಿಯಾಗಿದ್ದಂತ ಸಂದರ್ಭದಲ್ಲಿ ಬಹಳಷ್ಟು ವರ್ಷಗಳ ಹಿಂದೆ ಆ ಒಂದು ಜಾಗದಲ್ಲಿ ಪ್ರವಾಹ ಆಗಿರೋದ್ರಿಂದ, ಅದರಲ್ಲೂ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಆ ಸಂದರ್ಭದಲ್ಲಿ ಈಗಿನ ಕಂಟ್ರೋಲ್ ಮಾಡಿರ್ಬೋದು, ಬಟ್ಟೆಗಳನ್ನ ಎಸೆಯುವಂಥದ್ದು, ಸ್ನಾನ ಮಾಡಿದ ತಕ್ಷಣ ಬಿಡುವಂಥದ್ದು ಗೊತ್ತಿಲ್ಲ. ಆ ಕಾಲಘಟ್ಟದಲ್ಲಿ ಕೆಲವರು ಬಟ್ಟೆಗಳನ್ನ ಅಲ್ಲಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತಿದ್ರು ಘರ್ಮ ಹೋಗುತ್ತಾನ ಕಾರಣಕ್ಕೆ. ಮೇ ಬಿ ಆ ರೀತಿ ಆಗಿರಬಹುದು. ಒಂದು ಕಡೆ ನೋಡಿದ್ರೆ ನಾವು ಒಂದೇ ವೇನಲ್ಲಿ ನೋಡಕ್ಕಾಗಲ್ಲ. ಒಂದು ವಿಚಾರ ಅಂತ ಬಂದಾಗ ಹಲವು ದಿಕ್ಕುಗಳಲ್ಲಿ ಆ ವಿಚಾರವನ್ನ ಆಯಾಮವನ್ನ ನೋಡಬೇಕಾಗುತ್ತೆ. ಆ ಕಾರಣದಿಂದ ಹೇಳ್ತಾ ಇರುವಂತದ್ದು ಅದಾಗಿರುತ್ತಾ, ಅಥವಾ ಆತ ಭೀಮ ಹೇಳಿರ್ತಕ್ಕಂಥ ಯಾವುದೋ ಒಂದು ಮಹಿಳೆಗೆ ಸಂಬಂಧಪಟ್ಟ ದೇಹದ ಆಕೆ ತೊಟ್ಟಿದ್ದಂತ ರೌಕೆನೆ ಆಗಿರುತ್ತೆ, ಅದೊಂದು ಕೂಡ ತನಿಖೆ ಆಗುತ್ತೆ. ಸೊ ಕಾದ್ ನೋಡ್ಬೇಕು. ಪ್ರವಾಹ ಆಗಿದ್ರಿಂದ ತೆಳ್ಕೊಂಡಿದ್ದಾರೆ ಬಂತ, ಜೊತೆಗೆ ಮಣ್ಣಿನ ಸವಕಳಿಯೂ ಕೂಡ ಅಲ್ಲಿ ಆಗೋಗಿರುತ್ತೆ. ಅಂಡ್ ಇನ್ನೊಂದೇನು ಅಂತಂದ್ರೆ, ಆತ ಪ್ರತ್ಯಕ್ಷ ಆಗಿರುವಂತದ್ದು 11 ವರ್ಷದ ನಂತರ. ಹಾಗಾಗಿ ಆತನಿಗೆ ಐಡೆಂಟಿಟಿ ಏನಾದ್ರು ಗುರುತು ಮಾಡಕ್ ಆಗ್ತಿಲ್ವಾ, ಇದೇ ಜಗನ ಅಂತ. ಯಾಕೆಂದ್ರೆ ಜಸ್ಟ್ ನನ್ನ ಒಂದು ವರ್ಷದ ಹಿಂದಿನ ವಿಡಿಯೋ ಹೋಗಿ ನೋಡಿದ್ರೆ ನಾನೇ ತುಂಬಾ ಚೇಂಜ್ ಆಗಿ ಕಾಣ್ತಾ ಇರ್ತೀನಿ. ಗಡ್ಡ, ಕೂದಲು, ಮೀಸೆ ಎಲ್ಲವೂ ಕೂಡ. ಅಂತದ್ರಲ್ಲಿ 11 ವರ್ಷ ಹೋದ್ರೆ ಪ್ರಕೃತಿ ಇನ್ನೆಷ್ಟು ಬದಲಾಗಿರಲ್ಲ. ಆ ಒಂದು ಅರಣ್ಯ ಪ್ರದೇಶದಲ್ಲಿ ಗಿಡ ಗಂಟೆ ಬೆಳೆದಿರ್ಬೋದು, ಯಾವುದೋ ಒಂದು ಮರನೇ ಉಡ್ಕೊಂಡಿರ್ಬೋದು 11 ವರ್ಷದಲ್ಲಿ. ಗೊತ್ತಿಲ್ಲ ಏನಾಗುತ್ತೆ ಅನ್ನೋಂಥದ್ದು. ಒಟ್ಟಾರೆಯಾಗಿ ಭೀಮ ಮಾಡಿರ್ತಕ್ಕಂಥ ಆರೋಪ ಅಥವಾ ಸಾಕ್ಷಿ, ಆತ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ 350ಕ್ಕೂ ಹೆಚ್ಚು ಹೆಣಗಳನ್ನ ನಾನು ಹೂತಿದ್ದೀನಿ ಅಂತ ನ್ಯಾಯಾಧೀಶರ ಸಮ್ಮುಖದಲ್ಲಿ 164 ಸ್ಟೇಟ್ಮೆಂಟ್ ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾವು ಕಾದು ನೋಡ್ಬೇಕು ತನಿಖೆ ಆಗೋ ತನಕ. ಓಕೆ, ಎಲ್ಲಿ ತನಕ ಭೀಮನಿಗೆ ರಕ್ಷಣೆ ಸಿಗುತ್ತೆ, ಎಲ್ಲಿ ತನಕ ಭೀಮನ ಮೇಲೆ ವಿಶ್ವಾಸ ಇರುತ್ತೆ, ಎಲ್ಲಿ ತನಕ ಭೀಮನ ಮೇಲೆ ಭರವಸೆ ಬರುತ್ತೆ ಅಂತಂದ್ರೆ 13 ಪಾಯಿಂಟ್ ಏನ್ ಮಾಡಿದ್ದಾರೆ, 13 ಪಾಯಿಂಟ್ ತನಕನೂ ಕೂಡ ಗುಂಡಿ ಅಗೆಯುವಂತಹ ಪ್ರಕ್ರಿಯೆ, ಸಮಾಧಿ ಅಗೆಯುವಂತಹ ಪ್ರಕ್ರಿಯೆ ನಡೆಯುತ್ತೆ. ಅಲ್ಲಿ ತನಕವೂ ಕೂಡ ನಾವು ತಾಳ್ಮೆಯಿಂದ ಕಾದು ನೋಡ್ಬೇಕಾಗುತ್ತೆ. ಅಲ್ಲಿ ತನಕನೂ ಕೂಡ ಭೀಮನನ್ನ ಜಡ್ಜ್ ಮಾಡೋಕ್ಕಾಗಲ್ಲ ನಾವು. ಯಾಕಂತಂದ್ರೆ ಭೀಮ ಹೇಳ್ಬೋದು, ಈಗ
ನಾನೀಗ 13 ನಂಬರ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ, ಇಲ್ಲ 9, 10, 11, 12 ಅದರಲ್ಲಿ ಹೋಗೋಣ ಬನ್ನಿ, ಹಂಗೆ ಹೇಳಕ್ಕಾಗಲ್ಲ. ಅಧಿಕಾರಿಗಳು ಏನ್ ಮಾಡ್ತಾರೆ, ಪಾಯಿಂಟ್ ನಂಬರ್ 1 ಇಲ್ಲಿ ಮುಗಿತಾ, ಒಂದಾದ್ಮೇಲೆ ಒಂದು ಹೋಗುವಂಥದ್ದು ಅಲ್ಲಿ ನಿಯಮ ಇರುವಂತದ್ದು. ಸೊ ನೆಕ್ಸ್ಟ್ ಏನೀಗ ಇವತ್ತೇನಾಯ್ತು ಹಾಗಾದ್ರೆ, ಈಗ ನೆನ್ನೆದ್ ಮುಗೀತು, ಸಿಕ್ಕಂತದ್ದು ಅದೇನಾಗುತ್ತೆ ತನಿಖೆ ಮೇಲೆ ಗೊತ್ತಾಗುತ್ತೆ. ಈಗ ಇವತ್ತೇನಾಯ್ತು, ಸೇಮ್ ಅಧಿಕಾರಿಗಳು ನೆನ್ನೆ 12 ಗಂಟೆಗೆ ಬರ್ತಾರೆ, ಬದಲಿಗೆ ಇವತ್ತು 11 ಗಂಟೆಗೆ ಬರ್ತಾರೆ. ಯಾಕೆಂತಂದ್ರೆ ಮಳೆ ಏನಾದ್ರು ಅಡ್ಡಿ ಮಾಡ್ಬಿಡುತ್ತಾ, ಬೇಗ ಹೋಗೋಣ ಅನ್ನೋ ಕಾರಣದಿಂದ ಸೇಮ್ ಅಧಿಕಾರಿಗಳು ನೆನ್ನೆ ಏನೇನ್ ಬಂದಿದ್ರು ಅದೇ ಅಧಿಕಾರಿಗಳು ಬರ್ತಾರೆ. ನೆನ್ನೆ ಅನುಚೇತ್ ಅವರು ಮಧ್ಯಾಹ್ನದ ನಂತರ ಬಂದಿರ್ತಾರೆ. ಯಾವಾಗ ಇದಕ್ಕೆ ಸಂಬಂಧಪಟ್ಟ SIT ಅಧಿಕಾರಿ ಒಬ್ರು ಸರ್ ಇನ್ನೂ ಏನು ಆಗ್ತಿಲ್ಲ ಹಾಗೆ ಹೀಗೆ ಅಂತಂದಾಗ ಅನುಚೇತ್ ಎಂಟ್ರಿ ಕೊಡ್ತಾರೆ. ಅನುಚೇತ್ ಅವರು ಬಂದು ಪ್ರಣವ್ ಮೊಹಂತಿ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ ಈ ರೀತಿ ಆಗಿದೆ ಅನ್ನೋದು. ಇವತ್ತೇನಾಗುತ್ತೆ ಅಂತಂದ್ರೆ ಏಕಾಏಕಿ ಪ್ರಣವ್ ಮೊಹಂತಿ ಅವರು ಕೂಡ ಬರ್ತಾರೆ. ಇವತ್ತು ಎಷ್ಟು ಗಂಟೆ ಬಂದ್ರು ಹಾಗಾದ್ರೆ, ಓಕೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಮೊದಲಿಗೆ ಸೇಮ್ 11 ಗಂಟೆಗೆ ಅಧಿಕಾರಿಗಳು ಬಂದು ತನಿಖೆಯನ್ನ ಶುರು ಮಾಡ್ತಾರೆ. 2ನೇ ಗುಂಡಿಗೆ ಹೋಗ್ತಾರೆ. ಇವತ್ತು ನೆನ್ನೆ ಮುಗಿದಂತ 1ನೇ ಗುಂಡಿ ಅಲ್ಲಿಗೆ ಎಂಡ್ ಆಯ್ತದು. ಅದರಿಂದ ಒಂದು 50ರಿಂದ 100 ಮೀಟರ್ ಇರ್ತಕ್ಕಂಥ 2ನೇ ಗುಂಡಿಗೆ ಬರ್ತಾರೆ. ಅದೇನು ಹತ್ತತ್ರ ರಸ್ತೆ ಪಕ್ಕಕ್ಕೆ ಬಂದ್ಬಿಟ್ಟಿರುತ್ತೆ ಆ ಒಂದು ಗುಂಡಿ. ಆದ್ರೆ ಅಧಿಕಾರಿಗಳು ತನಿಖೆ ಮಾಡ್ತಿರ್ತಕ್ಕಂಥ ಆ ಒಂದು ಜಾಗದಲ್ಲಿ ಅರಣ್ಯ ಪ್ರದೇಶ ದಟ್ಟವಾಗಿ ಬೆಳೆದಿರೋದ್ರಿಂದ ಏನ್ ಆಗ್ತಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಯಾವ ಮಾಧ್ಯಮದವರಿಗೂ ಅಲ್ಲಿದ್ದು ಕುತೂಹಲದಿಂದ ಕಾಯ್ತಿದ್ದಂತ ಯಾವ ಜನರಿಗೂ ಗೊತ್ತಿಲ್ಲ. ಬದಲಿಗೆ ಪೌರ ಕಾರ್ಮಿಕ ಸಿಬ್ಬಂದಿನ ಅಧಿಕಾರಿಗಳು ಕರ್ಕೊಂಡೋಗಿ ಇವತ್ತು ಗುಂಡಿ ಅಗೆತವನ್ನ ಮಾಡ್ತಾರೆ. 2ನೇ ಗುಂಡಿ ಆಗಿದ್ದಾರೆ, ಏನೂ ಸಿಗಲ್ಲ. 3ನೇ ಗುಂಡಿ ಆಗಿದ್ದಾರೆ, ಏನೂ ಸಿಗಲ್ಲ. ಅದಾದ್ಮೇಲೆ ಲಂಚ್ ಬ್ರೇಕ್ ತಗೊಳ್ತಾರೆ, ಊಟ ಮುಗಿಸ್ಕೊಂಡು ಬಂದು ಮತ್ತೆ 4ನೇ ಗುಂಡಿಯನ್ನು ಆಗಿದ್ದಾರೆ, ಏನೂ ಸಿಗಲ್ಲ. 5 ಗಂಟೆಗೆ ಇನ್ಫಾರ್ಮ್ ಮಾಡ್ತಾರೆ ಪ್ರಣವ್ ಮೊಹಂತಿ ಅವರಿಗೆ, ಅಂದ್ರೆ ಅಧಿಕಾರಿ ನೇತೃತ್ವ ತಂಡ ಅವ್ರದ್ದು ಅಲ್ವಾ. ಸೊ ಅವ್ರೇನ್ ಮಾಡ್ತಾರೆ, 5 ಗಂಟೆ 5 ನಿಮಿಷ ಈ ಸಂದರ್ಭದಲ್ಲಿ ಆ ಒಂದು ಸ್ಥಳಕ್ಕೆ ಬಂದು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟ ನಂತರ ತಿರ್ಗಾ ಆ 4ನೇ ಗುಂಡಿ ಏನಿದೆ ಅದರ ಅಗೆಯುವಂತಹ ಪ್ರಕ್ರಿಯೆಯೂ ಕೂಡ ಮುಗಿಯುತ್ತೆ. ಸಂಜೆವರೆಗಾದ್ರೂ ಏನೂ ಕೂಡ ಸಿಗುವುದಿಲ್ಲ ಅಥವಾ ಸಿಕ್ಕಿದೆ ಗೊತ್ತಿಲ್ಲ. ಯಾಕಂತಂದ್ರೆ ಆ ಒಂದು ಜಾಗದಲ್ಲಿ ಅರಣ್ಯ ಪ್ರದೇಶ ದಟ್ಟವಾಗಿ ಬೆಳೆದಿರೋದ್ರಿಂದ ಯಾರೇ ಕ್ಯಾಮ್ರಾ ಲೆನ್ಸ್ ನ ಎಷ್ಟು ಜೂಮ್ ಮಾಡ್ಕೊಂಡು ಹೋಗ್ತಾ ಇದ್ರು ಕೂಡ ಏನು ಕಾಣ್ತಿಲ್ಲ. ಅಲ್ಲಿ ಏನಾದ್ರು ಸಿಕ್ಕಿರ್ಬಹುದು. ಯಾಕಂದ್ರೆ ಪ್ರಣವ್ ಮೊಹಂತಿ ಅವರು ಬಂದಿದ್ದಾರೆ ಅಂತಂದ್ರೆ 5 ಗಂಟೆ ಸಂದರ್ಭದಲ್ಲಿ, ಅದರಲ್ಲೂ ಈ ತನಿಖೆ ಮುಗಿಯುವಂತ ಸಂದರ್ಭದಲ್ಲಿ ಬಹುಶಃ ಏನಾದ್ರು ಇದೆಯಾ, ಅಥವಾ ಪ್ರಣವ್ ಮೊಹಂತಿ ಅವ್ರನ್ನ ಸರ್ ಇಲ್ಲಿ ಏನೂ ಸಿಗ್ತಲ್ಲ ಸರ್, ಹಿಂಗೆಲ್ಲ ನಮ್ಮನ್ನ ಏನಾರು ಯಾಮರಸ್ತಾನ ಸರ್, ನೀವೇ ಬನ್ನಿ ಸರ್ ಸ್ಪಾಟ್ಗೆ ಅಂತ ಕರೆದಿದ್ದಾರಾ ಗೊತ್ತಿಲ್ಲ. ಒಟ್ಟಾರೆಯಾಗಿ 6 ಗಂಟೆಗೆ ಎಕ್ಸಾಕ್ಟ್ ಆಗಿ ಇವತ್ತು ಈ ಒಂದು ತನಿಖೆಯ ಹಂತ ಏನಿದೆ, ಕೆಲಸ ಏನಿದೆ, ಆ ಕಾರ್ಯ ಏನಿದೆ ಅದನ್ನ ಕಾರ್ಯಾಚರಣೆಯನ್ನ ಮುಗಿಸಿ ಅಧಿಕಾರಿಗಳು ಭೀಮನನ್ನ KSRP ವಾಹನಗಳಲ್ಲಿ ಕರೆದುಕೊಂಡು ಹೋದ್ರು. ಇದಿಷ್ಟು ಇವತ್ತಿನ ಪ್ರಕ್ರಿಯೆ. ಒಟ್ಟಾರೆಯಾಗಿ ನಿಮ್ಗೆ ಇರುವಂತ ಕುತೂಹಲ ಏನು ಅಂತಂದ್ರೆ, ಆ ಜಾಗದಲ್ಲಿ ಸಿಕ್ಕ್ರೆ ಏನು, ಸಿಗಲಿಲ್ಲ ಅಂದ್ರೆ ಏನು. ಮೊದಲಿಗೆ ಸಿಕ್ಕ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ಜಾಗದಲ್ಲೇ ಅಸ್ಥಿ ಪಂಜರ, ಮೂಳೆ ಅಥವಾ ಕಳೆಬರ ಅಥವಾ ಬುರುಡೆ ಯಾವುದಾದ್ರೂ ಒಂದು ಆ ಊತಾಕಿರ್ತಕ್ಕಂಥ ವ್ಯಕ್ತಿಗೆ ಸಂಬಂಧಪಟ್ಟಂಗೆ ಸಿಕ್ಕಿದ್ರೆ ಆ ಒಂದು ಅಸ್ಥಿ ಪಂಜರವನ್ನ ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗಿ FSL ಲ್ಯಾಬ್ನಲ್ಲಿ ಅಥವಾ ಫೋರೆನ್ಸಿಕ್ ನಲ್ಲಿ ಅದನ್ನ ಪತ್ತೆ ಮಾಡ್ತಾರೆ. ಆ ಮೃತದೇಹದ ಮೂಳೆಯ ವಯಸ್ಸೆಷ್ಟು, ಅದು ಗಂಡಿನದ್ದ ಹೆಣ್ಣಿನದ್ದ ತನಿಖೆಯಲ್ಲಿ ಪತ್ತೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಕ್ವೈರಿಯನ್ನ ಮಾಡ್ತಾರೆ ಒಬ್ಬ ಇನ್ಸ್ಪೆಕ್ಟರ್ ನೇತೃತ್ವದ ತಂಡದಲ್ಲಿ. ಇದಕ್ಕೆ ಸಂಬಂಧಪಟ್ಟ ಯಾರಾದ್ರೂ ಆ ಕಾಲಘಟ್ಟದಲ್ಲಿ ಇಂಥ ವರ್ಷ ಮೇ ಬಿ ಊತಾಕಿರೋಂಗಿದೆ ಈ ಬಾಡಿನ, ಆ ಕಾಲಘಟ್ಟದಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನಾದ್ರು ಕಂಪ್ಲೇಂಟ್ ಆಗೈತೆ ಹೋಗಿ ನೋಡಿ. ಹುಡುಗಿಗೆ ಸಂಬಂಧಪಟ್ಟಂಗೆ ಈ ವರ್ಷದಲ್ಲಿ 2009 ಇರ್ಬೋದು, 2008 ಇರ್ಬೋದು, 2007 ಇರ್ಬೋದು, ಹೀಗೆ ಒಂದೊಂದು ವರ್ಷದ ಬುಕ್ಗಳು ಓಪನ್ ಆಗ್ತಾ ಹೋಗ್ತವೆ. ಅದಾದ ನಂತರ ಏನಾಗುತ್ತೆ, ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟು ಏನಾದ್ರು ಆಗಿದ್ರೆ ಅವ್ರ ಫ್ಯಾಮಿಲಿ ಅವ್ರನ್ನ ಕರೆಸಿ ಅವರ DNA ಟೆಸ್ಟ್ ಮಾಡಿ, ಈ ಮೂಳೆ ಸಿಕ್ಕಿರುತ್ತಲ್ಲ ಇದ್ರದ್ದು DNA ಟೆಸ್ಟ್ ಮಾಡಿ ಹೊಂದಾಣಿಕೆ ಆಗುತ್ತಾ, ಹೊಂದಾಣಿಕೆ ಆದ ನಂತರ ಇದು ಇವರ ಫ್ಯಾಮಿಲಿದು ಅಂತ ಒಂದು ಖಚಿತತೆ ಬರುತ್ತೆ. ಅದಾದ ನಂತರ ಅವ್ರ ಫ್ಯಾಮಿಲಿ ಅವ್ರಿಗೆ ಏನಾದ್ರು ಆರೋಪ ಇದೆಯಾ, ಏನಾದ್ರು ಕಂಪ್ಲೇಂಟ್ ಇದೆಯಾ, ಇಂಥವ್ರು ಏನಾದ್ರು ಮಾಡಿಸ್ತಿರ್ತಾರೆ ಅಂತ ಅವ್ರಿಗೆ ಅನ್ಸುತ್ತಾ, ಎಲ್ಲವನ್ನು ಕೂಡ ತನಿಖೆ ಮಾಡ್ತಾರೆ. ಸದ್ಯಕ್ಕೆ ನಮಗಿರುವಂತಹ ಒಂದೇ ಒಂದು ಜೀವಂತ ಸಾಕ್ಷಿ ಅಂದ್ರೆ ಈ DNA ಏನೇ ಟೆಸ್ಟ್ ಆದ್ರೂ ಅದು ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರು. ಈಗಾಗಲೇ ಅವರು ವೆಯ್ಟ್ ಮಾಡ್ತಿದ್ದಾರೆ, ನನ್ನ ಮಗಳ ಕಳೆಬರ ಅಥವಾ ಅಸ್ಥಿ ಪಂಜರ ಏನಾದ್ರು ಸಿಕ್ಕಿದ್ರೆ ಅದನ್ನು ದಯವಿಟ್ಟು ನನಗೆ ಕೊಟ್ಬಿಡಿ, ಇನ್ನೇನೂ ಬೇಡ ನನಗೆ, ಅದನ್ನು ತಗೊಂಡೋಗಿ ನನ್ನ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ವಿಧಿವಿಧಾನವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ಭೀಮ ತೋರಿಸಿರ್ತಕ್ಕಂಥ ಅಥವಾ ಅನಾಮಿಕ ತೋರಿಸಿರ್ತಕ್ಕಂಥ 13 ಗುಂಡಿಗಳಲ್ಲಿ ಯಾವುದಾದ್ರೂ ಮೂಳೆ ಸಿಕ್ಕಿದ್ರೆ ಅದನ್ನ DNA ಟೆಸ್ಟ್ ಮಾಡ್ತಾರೆ. ಮೊದಲಿಗೆ ಅವಕಾಶ ಇರುವಂಥದ್ದು ಈಗ ಸುಜಾತ ಭಟ್ ಅವ್ರದ್ದು ಕೂಡ DNA ಟೆಸ್ಟ್ ಮಾಡಿ ಅದರಲ್ಲಿ ಯಾವ್ದಾದ್ರು ಮ್ಯಾಚ್ ಆಯಿತು ಅಂತಂದ್ರೆ ಅವರಿಗೆ ಅದನ್ನ ಹಸ್ತಾಂತರಿಸುವಂತ ಪ್ರಕ್ರಿಯೆ ನಡೆಯುತ್ತೆ. ಅದಾದ ನಂತರ ಆತ ಕೊಟ್ಟಿರ್ತಕ್ಕಂಥ ಆರೋಪಿಗಳ ಹೆಸರು, ಇವರು ಹೇಳುವಂತ ಆರೋಪಿಗಳ ಹೆಸರು ಎಲ್ಲವೂ ಕೂಡ ಹೊಂದಾಣಿಕೆ ಆಯಿತು ಅಂತಂದ್ರೆ ಬಹುಶಃ ತನಿಖೆಯ ಹಂತ ಪ್ರಗತಿಯಲ್ಲಿ ಸಾಗಬಹುದು. ಸಿಗಲಿಲ್ಲ ಅಂದ್ರೆ ಮೊದಲೇ ನಿಮಗೆ ಸ್ಪಷ್ಟವಾಗಿ ನೆನ್ನೆ ಕೂಡ ಹೇಳಿದ್ದೆ, ಅಪ್ಪಿ ತಪ್ಪಿ ಈ ಒಂದು ವಿಚಾರದಲ್ಲಿ, ಈ ಒಂದು ಪ್ರಕರಣದಲ್ಲಿ ಭೀಮ ಏನಾದರೂ ಗೇಮ್ ಆಡ್ತಿದ್ದಾನೆ ಅಥವಾ ಸುಳ್ಳು ಹೇಳ್ತಿದ್ದಾನೆ ಸಹಜವಾಗಿ ಜನ ಅನ್ಕೊಳ್ತಾರೆ. ಯಾಕೆಂದ್ರೆ ನಮ್ಮ ಜನಕ್ಕೆ ಏನು ಅಂತಂದ್ರೆ ಇವತ್ತೇನಾರು ಆಯಿತು ಅಂದ್ರೆ ಸಂಜೆ ಒಳಗಡೆ ಏನಾದ್ರು ಸಿಗ್ಲೇಬೇಕು, ಆಗ್ಲೇ ನಮಗೆ ನಂಬಿಕೆ ಬರುವಂಥದ್ದು. ಕೆಲವೊಂದು ವಿಚಾರಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಮೊದಲು ಸೋಲು, ಅದಾದ ನಂತರವೇ ಗೆಲುವು. ಬಹುಶಃ ಇವತ್ತು ನೆನ್ನೆ ಏನೂ ಸಿಕ್ಕಿಲ್ಲ, ನಾಳೆ ಸಿಕ್ಕರೂ ಸಿಗಬಹುದು. ತಾಳ್ಮೆಯ ಕಾರಣ 13ನೇ ಗುಂಡಿ ತನಕ ಟೈಮ್ ಐತೆ ರೀ ನಮಗೆ. 13ನೇ ಗುಂಡಿಯ ತನಕವೂ ಕೂಡ ಆತ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗೆ ಆತನ ಮೇಲೆ ಭರವಸೆ ಇಡ್ಲೇಬೇಕು. ಆತನಿಗೆ ಅದೇನೋ ಗೊತ್ತಿಲ್ಲ 9, 10, 11, 12 ಈ ಒಂದು ಜಾಗದಲ್ಲಿ ತುಂಬಾ ನಂಬಿಕೆ ಇದೆ ಅಂತೆ. ಹಾಗಾಗಿ ಅಲ್ಲಿ ತನಕ ಕಾಯೋಣ, ನಾಳೆನೂ ಸಿಗಲ್ವಾ ನಿರಾಶೆ ಯಾಕೆ ಮಾಡ್ಕೋಬೇಕು, ನಾಡಿದ್ದು ಸಿಗಲ್ವಾ ನಿರಾಶೆ ಯಾಕೆ ಮಾಡ್ಕೋಬೇಕು. 9, 10, 11, 12, 13 ಮುಗಿದ ನಂತರ
ಭೀಮನಿಗೆ ಕಾನೂನಿನ ಪ್ರಕಾರ ಡೆಫಿನೆಟ್ಲಿ ಶಿಕ್ಷೆ ಆಗುತ್ತೆ. ಆತ ಫಸ್ಟ್ ಹೋಗಿ ಕಂಪ್ಲೇಂಟ್ ಕೊಟ್ಟವನೆ, ಅದಾದ ನಂತರ ಹೋಗಿ ನ್ಯಾಯಾಧೀಶರ ಸಮ್ಮುಖದಲ್ಲೇ ಮಹಾಸ್ವಾಮಿ ನಾನು ಈ ತರ ಮಾಡಿದ್ದೀನಿ, ಈ ತರ ಕಂಡಿದ್ದೀನಿ, ಈ ತರ ಮಾಡಿಸೋರೆ, ಈ ತರ ನೋಡಿದ್ದೀನಿ, ಈ ತರ ನಾನೇ ಊತಾಕಿದ್ದೀನಿ ಅಂತ ಸೆಕ್ಷನ್ 164 ಪ್ರಕಾರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ನ್ಯಾಯಾಧೀಶರು ಅವನಿಗೆ ಮನವರಿಕೆ ಮಾಡುವಂತ ಪ್ರಯತ್ನವನ್ನು ಮಾಡಿರ್ತಾರೆ. ನೋಡಪ್ಪ, ನೀನ್ ಸುಳ್ಳು ಹೇಳ್ತಾ ಇದೀಯಾ, ನಿಜ ಹೇಳ್ತಾ ಇದೀಯಾ, ಪ್ರಭಾವಿತನಾಗಿ ಹೇಳ್ತಾ ಇದೀಯಾ ಅಥವಾ ಪ್ರೇರಿತನಾಗಿ ಹೇಳ್ತಾ ಇದೀಯಾ, ಏನಾದರೂ ಷಡ್ಯಂತ್ರ ಇದೆಯಾ, ಕೆಲವೊಂದಷ್ಟು ಆರೋಪಿಗಳ ಹೆಸರನ್ನು ಕೂಡ ನೀನು ಹೇಳಿದ್ಯಾ, ಇದೆಲ್ಲ ನಿಜವೋ ಸುಳ್ಳೋ, ಅಪ್ಪಿತಪ್ಪಿ ನೀನೇನಾದ್ರು ಹೇಳಿದ್ದು ನಿಜ ಆದ್ರೆ ಓಕೆ, ತನಿಖೆ ನಡೆಯುತ್ತೆ. ನೀನೇನಾದ್ರು ಸುಳ್ಳು ಹೇಳಿದ್ರೆ ನಿನಗೆ ಶಿಕ್ಷೆ ಇರುತ್ತೆ, ಇದೆಲ್ಲ ನೆನಪಿರ್ಲಿ ಅಂತಲೂ ಕೂಡ ಹೇಳಿದ್ದಾರೆ. ಆತನು ಕೂಡ ಒಪ್ಕೊಂಡಿದ್ದಾನೆ, ನಾನು ಹೇಳಿದೆ ಏನಾದ್ರು ಶಿಕ್ಷೆ ಆಯಿತು ಅಂತಂದ್ರೆ ನನ್ನ ಪಾಲ್ಗೆ ಏನ್ ಬರುತ್ತೋ ಆ ಶಿಕ್ಷೆನ ಅನುಭವಿಸೋದಕ್ಕೆ ನಾನು ಸಿದ್ಧ. ಜೊತೆಗೆ ನೀವು ಏನನ್ನ ಬಯಸಿದ್ದೀರಲ್ಲ, ಆ ಧರ್ಮಸ್ಥಳ ಸಂಬಂಧಪಟ್ಟ ಪೊಲೀಸರು, ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಏನ್ ಬಯಸಿದಿರಲ್ಲ, ಬ್ರೈನ್ ಮ್ಯಾಪಿಂಗ್ ಮಾಡಬೇಕು, ಮಂಪರ್ ಪರೀಕ್ಷೆ ಮಾಡಬೇಕು, ಈತನನ್ನ ಇನ್ನೂ ಏನಾದ್ರು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು, ಇಲ್ಲಿ ಸಿಗ್ಲಿಲ್ಲ ಅಂದ್ರೆ ನೀವ್ ಏನ್ ಮಾಡಿದ್ರು ನಾನು ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಅಂತ ಸಿದ್ಧನಾಗಿದ್ದಾನೆ ಅಂತಂದಾಗ ಒಂಚೂರು ವಿಶ್ವಾಸ ಇಡೋಣ. ಇನ್ನೂ ಕಳ್ಕೊಂಡಿರೋಂಥದ್ದು ಏನು ಇಲ್ಲ ತಾನೆ, ಅಧಿಕಾರಿಗಳು ತಾನೇ ಮಾಡ್ತಿದ್ದಾರೆ, ಅವರ ಶ್ರಮ ತಾನೇ ಅಲ್ಲಿ ವ್ಯರ್ಥ ಆಗ್ತಿರೋಂಥದ್ದು. ಆ ವ್ಯರ್ಥಕ್ಕೆ ಬಹುಶಃ ಏನಾದ್ರು ಸಿಗಬಹುದು. ಇಲ್ಲ ಅಂತಂದ್ರೆ ಭೀಮ ನಮ್ಮ ನಾಡಿನ ಸಂಪನ್ಮೂಲವನ್ನೇ ವ್ಯರ್ಥ ಮಾಡಿದ್ದಾನೆ, ನಮ್ಮೆಲ್ಲರ ಸಮಯವನ್ನು ಹಾಳು ಮಾಡಿದ್ದಾನೆ, ಅವ್ನಿಗೆ ಸಂಬಂಧಪಟ್ಟಂಗೆ ನ್ಯಾಯಾಲಯದ ಆ ನ್ಯಾಯಾಂಗದ ತನಿಖೆಯಲ್ಲಿ ಅವನಿಗೆ ಶಿಕ್ಷೆ ಆಗುತ್ತೆ ಅಷ್ಟೇ. ಸೊ ನಾವೆಲ್ಲರೂ ಈಗ ಅವನು ಹೇಳಿದ್ದಾನೆ ಇಂಥವ್ರ ಆರೋಪಿಗಳು ಮಹಾಸ್ವಾಮಿ ಅಂತ ಹೇಳಿದ್ದಾನೆ. ಆರೋಪಿಗಳ ಹೆಸರೇನಾದ್ರು ನಿಮ್ಗೆ ಆಚೆ ಬಂದೈತಾ ಇಂಥವ್ರೆ ಅಂತ? ನ್ಯಾಯಾಧೀಶರೇನಾರು ಔಟ್ ಮಾಡಿದಾರ? ಅವ್ರ ಮುಂದೆ ಹೇಳ್ಬೇಕಾಗಿರುವಂಥದ್ದು, ಅವ್ರ ಹತ್ರನೇ ಇರುವಂಥದ್ದು ಗುಪ್ತ ಮಾಹಿತಿ. ಇನ್ನು ಆತನ ವಕೀಲರು ಗೊತ್ತು ಇವನು ಹೇಳಿರುವಂಥದ್ದು ಯಾರು ಅಂತ, ಅವ್ರೇನಾದ್ರು ಪ್ರೆಸ್ ಮೀಟ್ ಮಾಡಿ ಹೇಳಿದಾರಾ? ಅದು ಇಲ್ಲ. ಇನ್ನು ಧರ್ಮಸ್ಥಳ ಪೊಲೀಸರು ಗೊತ್ತು, FIR ಆಗಿದೆ, ಅಲ್ಲೇನಾರು ಹೇಳಿದಾನ? ಅವ್ರೇನಾದ್ರು ಪೊಲೀಸರ ಪ್ರೆಸ್ ಮೀಟ್ ಮಾಡಿ ಹೇಳಿದಾರೆ ಇಂಥವ್ರೆ ಆರೋಪಿ ಅಂತ, ಭೀಮ ಹೇಳಿದಾನೆ, ಸಾಕ್ಷಿದಾರ ಹೇಳಿದಾನೆ ಅಂತ? ಅಲ್ಲೂ ಇಲ್ಲ. ಇನ್ನು SIT ಅಧಿಕಾರಿಗಳು ಗೊತ್ತು, ಆರೋಪಿಗಳ ಹೆಸರು ಹೇಳಿರ್ತಾನೆ, ಹೇಳಿರ್ಲೇಬೇಕು. ಅವ್ರೇನಾದ್ರು ಪ್ರೆಸ್ ಮೀಟ್ ಮಾಡಿ ಹೇಳಿದಾರೆ ಇಂಥವ್ರು ಅಂತ ಆರೋಪಿ ಹೇಳೋನಂತ? ಸೊ ಗೊತ್ತಿಲ್ಲ ನಮ್ಗೆ ಯಾರಿಗೂ, ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ, ಮಾಧ್ಯಮದವ್ರು ಯಾರಿಗೂ ಕೂಡ ಗೊತ್ತಿಲ್ಲ ಭೀಮ ಯಾರ ಹೆಸರನ್ನ ಹೇಳಿರಬಹುದು ಅಂತ. ಅವ್ರು ದೊಡ್ಡ ಪ್ರಭಾವಿನ, ಸಣ್ಣ ಪ್ರಭಾವಿನ, ಒಂಥರ ಹೆಂಗೆ ಅಂತಂದ್ರೆ ಈಗ P1 ಮ್ಯಾನೇಜರು, ಅವನ ಮೇಲೆ ಇನ್ನೊಬ್ಬ ಈ ರೀತಿ ಹೇಳಿದಾನೆ ಗೊತ್ತಿಲ್ಲ ನಮ್ಗೆ. ಒಟ್ಟಾರೆ ಕಾದ್ ನೋಡ್ಬೇಕು. ಅಪ್ಪಿ ತಪ್ಪಿ ಆತ ಏನಾದ್ರು ಷಡ್ಯಂತ್ರ ಮಾಡಿದಾನೆ, ಸುಳ್ಳು ಹೇಳಿದಾನೆ ಅಂತಂದ್ರೆ ಅವನಿಗೆ ಕಾನೂನಿನ ವ್ಯಾಪ್ತಿಯಲ್ಲಿ ಶಿಕ್ಷೆ ಆಗುತ್ತೆ. ಅದರ್ವೈಸ್ ಇನ್ನೇನು ಇಲ್ಲ. ಇಲ್ಲಿ ನಾವ್ ಯಾರ ಹೆಸರು ಕೂಡ ಹೇಳಿಲ್ಲ, ನೀವ್ ಯಾರ ಹೆಸರು ಕೂಡ ಊಹೆ ಮಾಡ್ಕೊಂಡಿರುವಂತದ್ದು ಅಷ್ಟೇ. ಕೆಲವರು ಇವರೇ ಇರ್ಬೋದು, ಅವರೇ ಇರ್ಬೋದು ಅಂತ. ನೆನಪಿರ್ಲಿ, ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳ ಪ್ರಕರಣ ಇದೆಯಲ್ಲ, ಅದು ಬೇರೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನ ನಾನು ಹೂತಾಕಿದ್ದೀನಿ ಎನ್ನುವಂತಹ ಪ್ರಕರಣ ಇದೆಯಲ್ಲ, ಇದು ಬೇರೆ. ಸೌಜನ್ಯ ಪ್ರಕರಣ ಈಗಾಗಲೇ ಮುಗಿದು ಅದು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ಅದಕ್ಕೆ ಸಂಬಂಧಪಟ್ಟಾಗ ನಾನು ಏನು ಮಾತಾಡಲ್ಲ, ಯಾಕೆ ಅಂತಂದ್ರೆ ಅದರಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಅದನ್ನ ನಾವು ಪ್ರಶ್ನೆನೇ ಮಾಡೋಂಗಿಲ್ಲ. ಇನ್ನು ಈ ಒಂದು ಪ್ರಕರಣ ಬರುವಂತದ್ದು ಇದೊಂದು ಫ್ರೆಶ್ ಕಂಟೆಂಟ್ ತರ, ಇದೊಂದು ಫ್ರೆಶ್ ವಿಚಾರ. ಇದು ಆತ ಬಂದು ಯಾರೋ ಕೊಟ್ಟಿರ್ತಕ್ಕಂಥ ಮಾಹಿತಿ, ಆತ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಸಮಾಜದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿರೋದ್ರಿಂದ ಅಲ್ಲಿ ಯಾರೇ ತಪ್ಪು ಮಾಡಿರ್ಬೋದು, ಆದ್ರೆ ತಪ್ಪು ಆಗಿರುವಂತದ್ದು ಸುಳ್ಳೋ ನಿಜವೋ ಅದಷ್ಟೇ ಬೇಕಾಗಿರುವಂಥದ್ದು. ಸುಳ್ಳಾದ್ರೆ ಶಿಕ್ಷೆ ಆಗುತ್ತೆ ಅವನಿಗೆ, ಸತ್ಯ ಆದ್ರೆ ತಪ್ಪು ಮಾಡಿದವ್ರು ಶಿಕ್ಷೆ ಆಗುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಓಕೆ, ನಿಮ್ಗೆ ಎಲ್ಲಾ ಮಾಹಿತಿಗೆ, ಎಲ್ಲಾ ಅನುಮಾನಗಳಿಗೆ, ಎಲ್ಲಾ ಪ್ರಶ್ನೆಗಳಿಗೆ ನಾನು ಸಂಕ್ಷಿಪ್ತವಾಗಿ ಉತ್ತರಿಸಿದ್ದೀನಿ ಅಂತ ಅಂದುಕೊಳ್ತಾ ಈ ಒಂದು ವಿಡಿಯೋವನ್ನ ಮುಗಿಸ್ತಿದ್ದೀನಿ. ನಾಳೆ ತನಿಖೆ ಮುಂದುವರಿಯುತ್ತಾ ಅಥವಾ ಅಧಿಕಾರಿಗಳು ಏನ್ ಆಲೋಚನೆ ಮಾಡಬಹುದು, ಈಗ ಸಿಕ್ಕಿರ್ತಕ್ಕಂಥ ಆ 3 ಸಾಕ್ಷಿಗಳು ಅಥವಾ 3 ಏನು ಬಟ್ಟೆ ಆಗಿರ್ಬೋದು, ರೌಕೆ ಪೀಸ್ ಆಗಿರ್ಬೋದು, ID ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಅದನ್ನ ತಗೊಂಡ್ಕೊಂಡು ಹೋಗಿ ಯಾವ ರೀತಿ ಅಧಿಕಾರಿಗಳು ಅದನ್ನ ತನಿಖೆ ಮಾಡ್ತಾರೆ, ಏನೇನೆಲ್ಲ ಸಿಗುತ್ತೆ ಅನ್ನೋಂಥದ್ದನ್ನ ಕುತೂಹಲದಿಂದ ನೀವು ಕಾಯೋಣ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.